ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಆಧಾರ್ ಕಾರ್ಡ್ನ ಯಾವ ರೀತಿ ಬಯೋಮೆಟ್ರಿಕ್ ಲಾಕ್ ಮಾಡೋದು ಅಥವಾ ಅನ್ಲಾಕ್ ಮಾಡೋದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಸೊ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಅಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೈ ಆಧಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಈ ಮೈ ಆಧಾರ್ನ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಅಪ್ಡೇಟ್ ಯುವರ್ ಆಧಾರ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತ ಇದೆಯಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೊ ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಬಿಟ್ಟಿದೆ ನೋಡಿ, ಕ್ಲಿಕ್ here to ಲಾಗಿನ್ ವಿತ್ ಆಧಾರ್ ಅಂಡ್ OTP ಅಂತ ಇದೆ ನೋಡಿ. ಸೊ ಈ ಪಾರ್ಟ್ ಅಲ್ಲಿ ಲಾಗಿನ್ ವಿತ್ ಆಧಾರ್ OTP ಅಂತ ಇಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ ಏನ್ ಕೇಳುತ್ತೆ ಅಂತಂದ್ರೆ ಎಂಟರ್ ಆಧಾರ್ ನಂಬರ್ ಕೇಳುತ್ತೆ. ನಾನೀಗ ನನ್ನ ಆಧಾರ್ ನಂಬರ್ ಎಂಟ್ರಿ ಮಾಡ್ತೀನಿ. ಆಧಾರ್ ನಂಬರ್ ಎಂಟ್ರಿ ಆಗಿದೆ ಅಂಡ್ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ದೀನಿ. ಲಾಗಿನ್ ವಿತ್ OTP ಕ್ಲಿಕ್ ಮಾಡಿದ ನಂತರ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಆ OTP ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಈಗ ಲಾಗಿನ್ ಆಗಿದೆ ಅಂಡ್ ಸ್ವಲ್ಪ ಸ್ಕ್ರೋಲ್ ಮಾಡೋರು ಇಲ್ಲಿ ನಮ್ಮ ಬಯೋಮೆಟ್ರಿಕ್ ಆಪ್ಷನ್ ನಾವು ಲಾಕ್ ಮಾಡಬಹುದು, ಅನ್ಲಾಕ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಪ್ಲೀಸ್ ಯೂಸ್ ದ ಸರ್ವಿಸಸ್ ಫ್ರಮ್ ದ ಡ್ಯಾಶ್ ಬೋರ್ಡ್ ಟು ಲಾಕ್ ಯುವರ್ ಬಯೋಮೆಟ್ರಿಕ್. ವೆನ್ ಯು ಲಾಕ್ ಯುವರ್ ಬಯೋಮೆಟ್ರಿಕ್ಸ್, ಫಿಂಗರ್ ಪ್ರಿಂಟ್ಸ್, ಐರಿಸ್ ಅಂಡ್ ಫೇಸ್, ದೇ ಕ್ಯಾನ್ ನೋ ಲಾಂಗರ್ ಬಿ ಯೂಸ್ಡ್ ಫಾರ್ ಅಥೆಂಟಿಕೇಶನ್. ಹೌಎವರ್ OTP ಬೇಸ್ಡ್ ಅಥೆಂಟಿಕೇಶನ್ ವುಡ್ ಕಂಟಿನ್ಯೂ ಟು ಬಿ ಅವೈಲೇಬಲ್ ಆಸ್ ನೀಡೆಡ್. ನೆಕ್ಸ್ಟ್ ಅದು ಲಾಕ್ ಮಾಡೋದಕ್ಕೆ ಅಂಡ್ ಅನ್ಲಾಕ್ ಮಾಡೋದಕ್ಕೆ ಸೇಮ್ ಅದೇ ರೀತಿನೇ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಅಥವಾ ಫೇಸ್. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಲಾಕ್ ಬಯೋಮೆಟ್ರಿಕ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯುವರ್ ಬಯೋಮೆಟ್ರಿಕ್ಸ್ ಹ್ಯಾವ್ ಬೀನ್ ಲಾಕ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಈಗ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಈಗ ರೈಟ್ ಸೈಡ್ ಅಲ್ಲಿ ನಾನು ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ರೈಟ್ ಸೈಡ್ ಅಲ್ಲಿ ನಿಮಗೆ ಲಾಕಿಂಗ್ ಸಿಸ್ಟಮ್ ಬಂದಿದೆ. ಸೊ ಇದನ್ನ ಮತ್ತೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅನ್ಲಾಕ್ ಮಾಡಬಹುದು. ಈಗ ಅನ್ಲಾಕ್ ಮಾಡೋದಕ್ಕೆ ಹೇಳ್ತದೆ ಅನ್ಲಾಕ್ ಬಯೋಮೆಟ್ರಿಕ್. ಐ ಅಂಡರ್ಸ್ಟ್ಯಾಂಡ್ ದಟ್ ಆಫ್ಟರ್ ಅನ್ಲಾಕಿಂಗ್ ಮೈ ಬಯೋಮೆಟ್ರಿಕ್ ಐ ವಿಲ್ ಬಿ ಏಬಲ್ ಟು ಪರ್ಫಾರ್ಮ್ ಬಯೋಮೆಟ್ರಿಕ್ ಅಂಡ್ ಅಥೆಂಟಿಕೇಶನ್. ಸೊ ಇದನ್ನು ಸೆಲೆಕ್ಟ್ ಮಾಡಿ ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪ್ರವರ್ಲಿ ಆರ್ ಸಮ್ ಡ್ಯೂರೇಷನ್ ವರೆಗೂ ನಾವು ಅನ್ಲಾಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಮ್ಗೆ ಏನಾದ್ರು ಸರ್ವಿಸ್ ಬೇಕು ಅಂತಂದ್ರೆ ಆಕ್ಟಿವ್ ಅನ್ಲಾಕ್ ಮಾಡಿ ಮತ್ತೆ ನಾವು ಲಾಕ್ ಮಾಡ್ಕೋಬಹುದು. ಅಂಟಿಲ್ ನೆಕ್ಸ್ಟ್ ಟೈಮ್ ಯು ಲಾಕ್ ಪ್ಲೀಸ್ ಸೆಲೆಕ್ಟ್ ಟು ಅನ್ಲಾಕ್. ಆಲ್ರೆಡಿ ಇವಾಗ ಲಾಕ್ ಆಗಿದೆ, ಈಗ ನಾವು ಅನ್ಲಾಕ್ ಮಾಡ್ತಾ ಇದೀವಿ. ಸೊ ಈಗ ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎರಡು ಟಿಕ್ ಮಾರ್ಕ್ ಇದೆ ಫಾರ್ ಶಾರ್ಟ್ ಟೈಮ್ ಡ್ಯೂರೇಷನ್. ಶಾರ್ಟ್ ಟೈಮ್ ಡ್ಯೂರೇಷನ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡೋದು ಅಂದ್ರೆ ಅದು ಸ್ವಲ್ಪ ಸಮಯದವರೆಗೂ ಮಾತ್ರ ಅನ್ಲಾಕ್ ಆಗಿರುತ್ತೆ, ಆಮೇಲೆ ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ. ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪ್ರರಿ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅಂತ ಕೊಟ್ರೆ ನೋಡಿ ಇಲ್ಲಿ ತೋರಿಸಿ ಯುವರ್ ಬಯೋಮೆಟ್ರಿಕ್ ಹ್ಯಾವ್ ಬೀನ್ ಅನ್ಲಾಕ್ಡ್ ಸಕ್ಸಸ್ಫುಲಿ ಟಿಲ್ 27 ಆಗಸ್ಟ್ 2025. 27ನೇ ತಾರೀಕುವರೆಗೂ ಅನ್ಲಾಕ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ನಾನೇನಾದ್ರು ಮತ್ತೇನಾದ್ರು ಲಾಕ್ ಮಾಡಬೇಕು ಅಂತಂದ್ರೆ ಸೇಮ್ ಪ್ಲೇಸಸ್ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಮ್ಮ ಬಯೋಮೆಟ್ರಿಕ್ ನ ನಾವು ಅಪ್ಡೇಟ್ ಮಾಡ್ಕೋಬಹುದು. ಬಯೋಮೆಟ್ರಿಕ್ ಆಪ್ಷನ್ ತಂದಿರೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ನಿಮ್ಮ ಆಧಾರ್ ಕಾರ್ಡ್ ನ ಯಾರು ಸಹ ಮತ್ತೊಬ್ರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಪರ್ಪಸ್ ಇಂದಲೇನೆ ಈ ಲಾಕಿಂಗ್ ಸಿಸ್ಟಮ್ ತಂದಿದ್ದಾರೆ. ಅಂಡ್ ಪ್ರತಿಯೊಬ್ರು ಸಹ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.